ಸದನದ ನಡುವೆ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇನ್ನೊಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ದೊಡ್ಡ ಪ್ರಮಾಣದಲ್ಲಿ ಸದ್ದನ್ನ ಮಾಡ್ತಾ ಇದೆ. 2 ದಿನಗಳ ಕಾಲ 2 ಡಿನ್ನರ್ ಮೀಟಿಂಗ್ ಆಗಿದೆ. ಒಂದು ಸಿಎಂ ಆಪ್ತರ ಡಿನ್ನರ್ ಸಭೆ, ಇನ್ನೊಂದು ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರ ಡಿನ್ನರ್ ಸಭೆ. ಸಿಎಂ ಆಪ್ತರ ಡಿನ್ನರ್ ಸಭೆಗೆ ಡಿಕೆಶಿ ಆಪ್ತರು ಕೌಂಟರ್ ಕೊಟ್ಟಿದ್ದಾರೆ. ಆಪ್ತ ಸಚಿವರು ಶಾಸಕರ ಜೊತೆ ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ್ದಾರೆ. ಸಭೆಯಲ್ಲಿ 30ಕ್ಕೂ ಅಧಿಕ ಶಾಸಕರುಗಳು ಸಚಿವರುಗಳು ಭಾಗಿಯಾಗಿದ್ದಾರೆ. ಪ್ರವೀಣ್ ದೊಡ್ಡಣ್ಣನವರ್ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಸಭೆ ಆಯೋಜನೆ ಆಗಿತ್ತು. 30ಕ್ಕೂ ಅಧಿಕ ಡಿಕೆ ಶಿವಕುಮಾರ್ ಆಪ್ತ ಶಾಸಕರುಗಳು ಸಚಿವರುಗಳು ಈ ಸಭೆಗೆ ಹಾಜರಾಗಿದ್ರು. ನೋಡಿ, ಮೊನ್ನೆ ಬೆಳಗಾವಿಯ ಹೃದಯ ಭಾಗದಲ್ಲಿ ಇರೋ ಅಂತ ಹನುಮಾನ್ ನಗರದಲ್ಲಿನ ಮಾಜಿ ಶಾಸಕ ಫಿರೋಜ್ ಸೇಠ್ ಅವರ ನಿವಾಸದಲ್ಲಿ ಸಿಎಂ ಆಪ್ತ ಬಣದವರು ಊಟಕ್ಕೆ ಸೇರಿದ್ರು. ಅದಕ್ಕೆ ಕೌಂಟರ್ ನಿನ್ನೆ ಬೆಳಗಾವಿಯ ಹೊರಭಾಗದಲ್ಲಿ ಪ್ರವೀಣ್ ದೊಡ್ಡಣ್ಣವರ್ ಅವರ ಫಾರ್ಮ್ ಹೌಸ್ನಲ್ಲಿ ಡಿಕೆ ಶಿವಕುಮಾರ್ ಬೆಂಬಲಿಗರು ಸಭೆಯನ್ನು ಸೇರಿದ್ರು. ಈ ಮೂಲಕ ಸಿಎಂ ಬಣದ ಡಿನ್ನರ್ ಮೀಟಿಂಗ್ಗೆ ಡಿಸಿಎಂ ಬಣದವರು ಕೌಂಟರ್ನ ಕೊಟ್ಟಿದ್ದಾರೆ. ಪುನಃ ಕಮಿಟಿ ರಿಪೋರ್ಟು ಏನು ಕೊಟ್ಟಿದ್ದಾರೆ ಅದನ್ನು ಅವರು ಕಂಪೇಲ್ ಮಾಡಬೇಕು. ಯಾಕೆಂದರೆ ಮುಂದಕ್ಕೆ ಯಾವ ಥರದ ಅನಾಹುತನೂ ಆಗಬಾರ್ದು. ಆ ರೀತಿ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಅವರು ವೆಂಕಟೇಶ್ ಪ್ರಸಾದ್ ಅವ್ರನ್ನ ಟೀಮ್ನೆಲ್ಲ ಕರೆಸಿ ಮಾತಾಡಿ, ಪೊಲೀಸ್ ಅವರೆಲ್ಲ ಕೂತ್ಕೊಂಡು ಮಾತಾಡಿ ಮುಂದಕ್ಕೆ ಏನು ಬೇಕೋ ಮಾಡ್ತಾರೆ. ನಮ್ಮ ಬೆಂಗಳೂರು ಗೌರವನ ನಾವು ಕಾಪಾಡ್ತೀವಿ. ನಿನ್ನೆ ಶಾಸಕರ ಜೊತೆ ಒಂದು ಔತಣಕೂಟ ಕೂಡ ಇತ್ತು. ಯಾವ ಔತಣಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾಯಿದ್ರು, ಒಂದು ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ. ಯಾವ ಔತಣ ಇಲ್ಲ, ಏನೂ ಇಲ್ಲ. ಪಾಪ ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು, ನಾವೆಲ್ಲ ಮರೆಯೋಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗವನ್ನೆಲ್ಲ ಬಂದವನೇನು ಈಗ ಬಂದು ಕೆಲಸ ಮಾಡ್ತಾವನಿಲ್ಲಿ. ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ. ಸೊ ಬೆಳನಕ್ಕಾಯ್ತಾ? ಹಂಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು. ಇವ್ರು ನಮ್ಮ ಕ್ಷೇತ್ರದವ್ರು. ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ. ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಠ್ ಕರೆದವನೆ, ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ. ಹಂಗೆ ಒಂದೊಂದು ದಿನ ಹೋಗೋದು. ಇದು ಇವತ್ತು ಬೆಳಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿರುವಂತ ಸ್ಟೇಟ್ಮೆಂಟ್ ನೋಡ್ತಾ ಇದೀವಿ. ಬೆಳಗ್ಗೆ ಎದ್ದು ಪ್ರಾಬಬ್ಲಿ ಅವ್ರು ವಾಕಿಂಗ್ ಹೋಗ್ತಾ ಇದ್ರು ಅಂತ ಕಾಣುತ್ತೆ. ಆ ಟೈಮಲ್ಲಿ ಕೊಟ್ಟಿರುವಂತ ಹೇಳಿಕೆ ಇದು. ಯಾವ ಸಭೆನೂ ಇಲ್ಲ, ಯಾವ ಡಿನ್ನರ್ ಮೀಟಿಂಗು ಇಲ್ಲ, ಔತಣ ಕೂಟನೂ ಇಲ್ಲ. ಬೆಳಗಾವಿನಲ್ಲಿ ಸೆಷನ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಲೋಕಲಲ್ಲಿ ಇರುವಂಥ ಲೀಡರ್ಸ್ ಎಲ್ಲರೂ ನಮ್ಮ ಮನೆಯವರು ಅನ್ನೋ ಒಂದು ಹೇಳಿಕೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಘಟಕದ ಅಧ್ಯಕ್ಷರು ಅವರೇ, ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಕೇವಲ ಡಿಸಿಎಂ ಅಂತ ಮಾತ್ರ ಉಲ್ಲೇಖ ಮಾಡೋದಲ್ಲ, ಕೆಪಿಸಿಸಿ ಘಟಕದ ಅಧ್ಯಕ್ಷರು ಅವರೇ. ಹೀಗಾಗಿ ಒಂದು ಕಡೆ ಪಕ್ಷದ ಮೇಲೆ ಹಿಡಿತ, ಮತ್ತೊಂದು ಕಡೆ ಸರ್ಕಾರದ ಅಂಗ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಡಿಸಿಎಂ ಸ್ಟೇಟ್ಮೆಂಟ್ನ ಕೇಳಿದ್ವಿ. ಯಾವ ಔತಣ ಕೂಟನೂ ಇಲ್ಲ, ಏನೂ ಇಲ್ಲ, ಲೋಕಲ್ ಅವ್ರು ಕರೆದಿದ್ದಾರೆ, ಹೋಗಿದ್ದೀವಿ ಅಷ್ಟೇ ಅಂತ ಈಗ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮಧುಸೂದನ್, ಬಹಳ ಮುಖ್ಯವಾಗಿರುವಂಥದ್ದು ನಾಯಕತ್ವ ಚರ್ಚೆ ಬೆನ್ನಲ್ಲೇ ಕೂಡ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ರಾತ್ರಿ ಔತಣಕೂಟ ನಡೆಸಿರುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಕಳೆದ 2 ದಿನಗಳ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಸಚಿವರು, ಶಾಸಕರೆಲ್ಲರೂ ಕೂಡ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಅದರ ಮರುದಿನವೇ ಕೂಡ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಔತಣಕೂಟ ಏರ್ಪಡಿಸಿ ಕುತೂಹಲವನ್ನು ಕೂಡ ಮೂಡಿಸಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಜನ ಸಚಿವರು, ಶಾಸಕರೆಲ್ಲರೂ ಕೂಡ ಈ ಒಂದು ಔತಣಕೂಟದಲ್ಲಿ ಪಾಲ್ಗೊಂಡಿದ್ದರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಮುಖ್ಯವಾಗಿ MC ಸುಧಾಕರ್ ಆಗಿರ್ಬೋದು, ಮಂಕಾಳ್ ವೈದ್ಯ ಮತ್ತೆ KH ಮುನಿಯಪ್ಪ ಸೇರಿದಂತೆ ಹಲ ಸಚಿವರು ಕೂಡ ಈ ಒಂದು ಔತಣಕೂಟವನ್ನು ಸಾಕ್ಷೀಕರಿಸಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಸೊ ಮುಖ್ಯವಾಗಿರುವಂಥದ್ದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳು ಆಗ್ತಿವೆ. ಬಣ ರಾಜಕೀಯ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ತಿಕ್ಕಾಟಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಅಧಿವೇಶನ ಸಂದರ್ಭದಲ್ಲೇ ಕೂಡ ಈ ಒಂದು ಗದ್ದಿಗೆ ಗುದ್ದಾಟ ತಾರಕಕ್ಕೇರಿರುವಂಥದ್ದು. ಇದೆಲ್ಲದರ ಹೊತ್ತಲ್ಲೇ ಡಿನ್ನರ್ ಪಾಲಿಟಿಕ್ಸ್ ಕೂಡ ಬಿರುಸಿನಿಂದ ಈಗ ಕಾಂಗ್ರೆಸ್ನಲ್ಲಿ ನಡೀತಿದೆ.
ಇದೆ. ಹಾಗಾಗಿ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಸಹಜವಾಗಿ ಕೂಡ ತಮ್ಮ ಆಪ್ತರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಸೇರ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. DCM DK ಶಿವಕುಮಾರ್ ಅವರು ಕೂಡ ಯಾವುದೇ ಔತಣಕೂಟ ನಡೆಸಿಲ್ಲ, ಆಪ್ತರು ಕೆಲವರು ಊಟಕ್ಕೆ ಕರೆದಿದ್ದರಷ್ಟೇ ನಾನು ಹೋಗಿದ್ದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇದು ಅವ್ರಿಗೆ ಏನೇ ಹೇಳಿಕೆ ಕೊಟ್ಟರು ಕೂಡ ಒಂದು ಅರ್ಥದಲ್ಲಿ CM ಗಾದಿಗಾಗಿ ಗುದ್ದಾಟ ನಡೆಸ್ತಿರುವಂಥ ಬೆನ್ನಲ್ಲೇ ಈ ರೀತಿಯ ತಮ್ಮ ಆಪ್ತ ಬಳಗದ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂಥ ಲೆಕ್ಕಾಚಾರದ ಭಾಗವಾಗಿ ಈ ರೀತಿ ಕೂಡ ಈಗ ಔತಣಕೂಟ ನಡೆಸ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಆದರೆ ಈಗಾಗಲೇ ಕೂಡ CM ಸಿದ್ದರಾಮಯ್ಯ ಆಗಿರ್ಬೋದು, DCM DK ಶಿವಕುಮಾರ್ ಬಣಗಳು ತಮ್ಮದೇ ಆದಂಥ ತಂತ್ರ ಪ್ರತಿತಂತ್ರಗಳನ್ನ ಕೂಡ ಹುಡ್ತಾ ಇದ್ದಾರೆ. ಒಂದು ದಾಳಗಳನ್ನ ಕೂಡ ಉರುಳಿಸುವಂತ ಮೂಲಕ ಸೊ ತಮ್ಮದೇ ಆದಂಥ ಲೆಕ್ಕಾಚಾರದಲ್ಲಿ ತಂತ್ರಗಾರಿಕೆಯಲ್ಲಿ ರೂಪಿಸ್ತಾ ಇದ್ದಾರೆ. ಹಾಗಾಗಿ ಅಧಿವೇಶನ ಮುಗಿದ ಬಳಿಕ ಸಹಜವಾಗಿ ಕೂಡ CM ಮತ್ತೆ DCM ಇಬ್ಬರಿಗೂ ಕೂಡ ಹೈಕಮಾಂಡ್ ನಾಯಕರು ಬುಲಾವ್ ನೀಡುವಂತ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಇಬ್ಬರು ಕೂಡ ತಮ್ಮ ಬಣಗಳ ಜೊತೆಗೆ ಒಂದು ರೀತಿಯಲ್ಲಿ ಕೂಡ ಔತಣಕೂಟ ನಡೆಸುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಯತೀಂದ್ರ ಅವರ ಹೇಳಿಕೆಯೂ ಕೂಡ ಇಲ್ಲಿ ಸಾಕಷ್ಟು ಸಂಚಲನಕ್ಕೆ ಮಾಡಿಕೊಟ್ಟಿದೆ. DCM DK ಶಿವಕುಮಾರ್ ಬಣಕ್ಕಿಂತಲೂ ಕೂಡ CM ಸಿದ್ದರಾಮಯ್ಯ ಆಪ್ತ ಬಳಗದ ಸಚಿವರು ಅವರೆಲ್ಲ ಹೇಳಿಕೆಗಳು ಕೊಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಕೂಡ ತಿಕ್ಕಾಟ ತಾರಕಕ್ಕೆ ಇರುವಂತೆ ಮಾಡಿರುವಂಥದ್ದು ಮಧುಸೂದನ್. ಹರೀಶ್, ಇನ್ನು ಪ್ರಮುಖವಾಗಿ ಪಾಲಿಟಿಕ್ಸ್ ಅಂದ್ರೆ ನಂಬರ್ ಗೇಮ್ ಕೂಡ ಒಂದು. ಚೇರ್ನ ಹಿಡ್ಕೋಬೇಕು ಅಂತ ಹೇಳಿದ್ರೆ ನಂಬರ್ ಕೂಡ ನಮ್ಮ ಪರವಾಗಿರ್ಬೇಕು. ಎಲ್ಲ ಒಂದ್ ಕಡೆ ಬೆಳಗಾವಿಯ ಅಧಿವೇಶನವನ್ನೇ ವೇದಿಕೆ ಮಾಡಿಕೊಂಡು ನಂಬರ್ ಗೇಮ್ಗೆ DCM ಮುಂದಾಗ್ತಾ ಇದಾರೆ ಅಂತ ಅನ್ಸಲ್ವಾ ಇದರಿಂದ? ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಕೂಡ CM ಸಿದ್ದರಾಮಯ್ಯರು ಹೈಕಮಾಂಡ್ ಜೊತೆಗೆ ಶಾಸಕರ ಬಹಳ ಮುಖ್ಯ ಅನ್ನುವಂಥ ಮಾತನ್ನ ಹಲವು ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ DK ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥ ಚರ್ಚೆಗಳು ಶುರುವಾಗಿತ್ತು. ಸೊ ಹೈಕಮಾಂಡ್ ನಾಯಕರು ನನ್ನ ಬೆನ್ನಿಗಿದ್ದಾರೆ ಅನ್ನುವಂಥ ಮಾತನ್ನ DK ಶಿವಕುಮಾರ್ ಅವರು ಹೇಳಿದ್ರು. ಆದರೆ ಬದಲಾದ ಸನ್ನಿವೇಶದಲ್ಲಿ DCM DK ಶಿವಕುಮಾರ್ ಅವರು ತಮ್ಮ ಆಪ್ತ ಬಳಗದ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಶಾಸಕರು ಸಚಿವರ ವಿಶ್ವಾಸವನ್ನು ಪಡೆಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವು ಸಚಿವರು ಶಾಸಕರು ಕೂಡ DCM DK ಶಿವಕುಮಾರ್ ಅವರ ನಿರಂತರ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು ಕೂಡ, ಅಂದ್ರೆ ತಮ್ಮ ಬಣದಲ್ಲಿ ಗುರುತಿಸಿಕೊಳ್ಳುವಂತೆ ಒಂದಷ್ಟು ಜನ ಶಾಸಕರು ಸಚಿವರು ಎಲ್ಲರಿಗೂ ಕೂಡ ಈಗಾಗಲೇ ಹೇಳ್ತಿದ್ದಾರೆ. ಹಾಗಾಗಿ ಒಂದಷ್ಟು ಜನ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಳ್ಳುವಂಥದ್ದು ಪ್ರಯತ್ನ ಆಗ್ತಿದೆ. ಸೊ ಹೈಕಮಾಂಡ್ ಒಂದು ವೇಳೆ ಶಾಸಕರ ಬಲಾಬಲ ನಿರ್ಧರಿಸುವಂತ ಸನ್ನಿವೇಶ ಆಗಿದ್ದೆ ಆದಲ್ಲಿ ಆ ಒಂದು ಸನ್ನಿವೇಶದಲ್ಲಿ ಶಾಸಕರ ಬಲ ಬಹಳ ಮುಖ್ಯ ಆಗುತ್ತೆ. ಇದನ್ನು ಅರ್ತಿರುವಂತ DK ಶಿವಕುಮಾರ್ ಈಗಲಿಂದಲೂ ಕೂಡ ಸೊ ಶಾಸಕರ ಅಭಿಪ್ರಾಯವನ್ನ ಅಥವಾ ಶಾಸಕರ ವಿಶ್ವಾಸವನ್ನ ಪಡೆಯುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.